ಭಾರತದ ಮತ್ತು ಕರ್ನಾಟಕದ ಜನತೆಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ ಇವತ್ತು ವಿಡಿಯೋ ಮಾಡ್ತಿರೋಂಥ ಇಂದಿನ ಉದ್ದೇಶ ಏನಪ್ಪ ಅಂದರೆ, ಕಳೆದ ಬಾರಿ ನಾನೊಂದು ವಿಡಿಯೋನ ಈ ಒಂದು ಕದನ ವಿರಾಮದ ಕುರಿತಾಗಿ ಮಾತುಕತೆಗಳು ನಡೆಯುತ್ತೆ ಅನ್ನೋಂಥ ವಿಚಾರವಾಗಿ ನಾನು ಮಾತಾಡಿದ್ದೆ. ಸೊ ಈಗ ಕದನ ವಿರಾಮ ಏನು ವಿಫಲ ಆಗಿದೆ. ಈ ಕುರಿತಾಗಿ ಕೆಲವೊಂದಿಷ್ಟು ಅಂಶಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಾಗಿಯೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ಮಾತುಕತೆ ಆರಂಭ ಆಯಿತು. ಆ ಮಾತುಕತೆಯ ಸಂಪೂರ್ಣ ಯೋಜನೆಗಳ ರೂಪುರೇಷೆನ ನಾವು ನೋಡೋದಾದರೆ, ಪ್ರಮುಖವಾಗಿ ಅಮೇರಿಕದ ಯೋಜನೆ ಈ ರೀತಿಯಲ್ಲಿ ಪ್ರಸ್ತಾಪಿಸಲಾಗಿತ್ತು. ಮೊದಲನೇದಾಗಿ ತಕ್ಷಣ ಕದನ ವಿರಾಮನ ಘೋಷಣೆ ಮಾಡುವಂಥದ್ದು, ಈ ಯಾವುದೇ ಇದಿಲ್ಲದೇ ಯುದ್ಧನ ತಡಿಬೇಕು ಅನ್ನೋಂಥ ಒಂದು ಉದ್ದೇಶ ಅಮೇರಿಕದ ಮಾತುಕತೆಯ ಪ್ರಮುಖ ಅಂಶ ಆಗಿತ್ತು. ಅದೇ ರೀತಿಯಲ್ಲಿ ಎರಡನೇ ಅಂಶ ಏನಪ್ಪ ಅಂದರೆ, ತಾತ್ಕಾಲಿಕವಾಗಿ ಕದನ ವಿರಾಮನ ಘೋಷಣೆ ಮಾಡುವಂಥದ್ದು. ಆಮೇಲೆ ಎರಡನೇದು ಶಾಶ್ವತವಾಗಿ ಯುದ್ಧನ ನಿಲ್ಲಿಸಲಿಕ್ಕೆ ಮತ್ತು ಮುಂದುವರೆದು ಮಾತುಕತೆನ ನಡೆಸುವಂಥ ಒಂದು ವಿಚಾರನೂ ಕೂಡ ಅಮೇರಿಕ ತನ್ನ ಯೋಜನೆಯಲ್ಲಿ ಪ್ರಸ್ತಾಪಿಸಿತ್ತು. ಮತ್ತು ಹರ್ಮುಜ್ ಜಲಸಂಧಿನ ಪುನಃ ತೆರಿಬೇಕು. ಇರಾನ್ ತಕ್ಷಣವೇ ಹರ್ಮುಜ್ ಜಲಸಂಧಿನ ಮತ್ತೆ ತೆರಿಬೇಕು. ಜಾಗತಿಕ ತೈಲ ಪರಿಹಾರನ ಪುನಃ ಸ್ಥಾಪಿಸಬೇಕು ಅನ್ನೋಂಥದ್ದು ಕೂಡ ಅದರ ಒಂದು ಬೇಡಿಕೆಯ ಅಂಶಗಳಲ್ಲಿ ಒಂದಾಗಿತ್ತು. ಅದೇ ರೀತಿಯಲ್ಲಿ ಹರ್ಮುಜ್ ಜಲಸಂಧಿ ಮೂಲಕ ಸುರಕ್ಷಿತ ಸಂಚರಣೆಯನ್ನು ಖಾತ್ರಿಪಡಿಸುವ ಪ್ರಾದೇಶಿಕ ಚೌಕಟ್ಟನ್ನು ರಚಿಸಬೇಕು ಅನ್ನೋಂಥ ಇದು ಕೂಡ ಅದರ ಒಂದು ಅಂಶಗಳಲ್ಲಿ ಒಂದಾಗಿತ್ತು. ಮತ್ತು ಇರಾನ್ ಮೇಲಿನ ಪರಮಾಣು ನಿರ್ಬಂಧ, ಇದಕ್ಕೆ ಸಂಬಂಧಪಟ್ಟಂಗೆ ಅಂತಿಮ ಒಪ್ಪಂದದ ಭಾಗವಾಗಿ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳ ಅನ್ವೇಷಣೆಯನ್ನು ನಿಲ್ಲಿಸಲು ಬದ್ಧವಾಗಬೇಕು ಅನ್ನೋಂಥದ್ದು ಕೂಡ ಅದರ ಒಂದು ಬೇಡಿಕೆಯ ಅಂಶವಾಗಿತ್ತು. ನಿರ್ಬಂಧಗಳ ಪರಿಹಾರ ಕುರಿತಂತೆ ಅದು ಏನಪ್ಪ ಅದರ ನಿಲುವೇನಾಗಿತ್ತು ಅಂದರೆ, ನಿರ್ಬಂಧಗಳನ್ನ ಸಡಿಲಿಸಲಿಕ್ಕೆ ಇಚ್ಛಿಸುವ ಇರಾನಿನ ರಿಯಾಯಿತಿಗಳ ಬದಲಾಗಿ ಮಾತ್ರ ನಿರ್ಬಂಧಗಳಿಗೆ ಪರಿಹಾರನ ಅಮೇರಿಕ ಸೂಚಿಸಿತ್ತು. ಮತ್ತು ಹೆಪ್ಪುಗಟ್ಟಿದ ಇರಾನಿನ ಸ್ವತ್ತುಗಳ ಬಿಡುಗಡೆಗೆ ಸಂಬಂಧಪಟ್ಟಂತೆ ಪ್ರೋತ್ಸಾಹಕಗಳ ಒಂದು ಭಾಗವಾಗಿ ವಿದೇಶದಲ್ಲಿ ಇರಾನಿನ ಹಣವನ್ನು ಫ್ರೀಜ್ ಮಾಡೋದನ್ನು ಅದು ಒಳಗೊಂಡಿತ್ತು. ಅದೇ ರೀತಿಯಲ್ಲಿ ಮಾತುಕತೆಗಳು ಯಾವ ರೀತಿಯಲ್ಲಿ ಇರಬೇಕು ಅನ್ನೋಂಥ ಒಂದು ಪ್ರಮುಖವಾದ ಅಂಶನೂ ಕೂಡ ಇದರಲ್ಲಿ ತೋರಿಸಿತ್ತು. ಎಲ್ಲ ಮಾತುಕತೆಗಳು ಆರಂಭದಲ್ಲಿ ಪಾಕಿಸ್ತಾನದ ಮೂಲಕನೇ ನಡೆಸುವಂಥದ್ದು, ನಂತರ ಇಸ್ಲಾಮಾಬಾದ್ನಲ್ಲಿ ಅಂತಿಮಗೊಳಿಸುವಂಥದ್ದು ಅನ್ನೋಂಥದ್ದು ಪ್ರಮುಖವಾಗಿ ಅಮೇರಿಕ ಬೇಡಿಕೆಯಲ್ಲಿ ಸೇರಿಸಿರುವಂಥ ಒಂದು ಅಂಶ ಕೂಡ ಆಗಿತ್ತು. ಅದೇ ರೀತಿಯಲ್ಲಿ ಎರಡನೇ ಹಂತದ ಸಮಯದಲ್ಲಿ ಚರ್ಚೆಗಳು 45 ದಿನಗಳ ಒಳಗಾಗಿ ನಡಿಬೇಕು ಅನ್ನೋಂಥದ್ದು ಕೂಡ ಅದರ ಒಂದು ಪ್ರಮುಖವಾದ ಅಂಶ ಆಗಿತ್ತು. ಸೊ ಅದೇ ರೀತಿಯಲ್ಲಿ ವಿಶಾಲವಾದ ಪ್ರಾದೇಶಿಕ ಉದ್ವಿಗ್ನತೆಗೆ ನಿವಾರಣೆ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಕೂಡ ಅವರು ಸೇರಿಸಿದ್ರು. ಅದೇನಪ್ಪ ಅಂದರೆ, ಒಪ್ಪಂದವು ಇರಾನ್ನೊಂದಿಗೆ ಯುದ್ಧವನ್ನು ಮಾತ್ರವಲ್ಲದೆ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುವರಿ ಸಂಘರ್ಷಗಳನ್ನು ಸ್ಥಿರಗೊಳಿಸುವ ಗುರಿಯನ್ನು ಕೂಡ ಹೊಂದಿದೆ ಅನ್ನುವಂಥ ಈ 10 ಅಂಶಗಳನ್ನ ಅಮೇರಿಕ ಮುಂದಿಟ್ಟಿತ್ತು. ಅದೇ ರೀತಿಯಲ್ಲಿ ಇರಾನ್ ಕೂಡ ಒಂದು 10 ಬೇಡಿಕೆಗಳ ಒಂದು ಯೋಜನೆಯ ಪಟ್ಟಿಯನ್ನು ಕೂಡ ಈ ಒಂದು ಮಾತುಕತೆಯಲ್ಲಿ ಇಟ್ಟಿತ್ತು. ಇರಾನಿನ ಮಾತುಕತೆ ಯೋಜನೆ ಈ ರೀತಿಯಲ್ಲಿತ್ತು: ಇರಾಕ್, ಲೆಬನಾನ್ ಮತ್ತು ಯೆಮೆನ್ ಮೇಲಿನ ಯುದ್ಧನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನೋಂಥದ್ದು ಒಂದು ಬೇಡಿಕೆಯ ಅಂಶವಾಗಿತ್ತು. ಯಾವುದೇ ಸಮಯದ ಮಿತಿ ಇಲ್ಲದೆ ಇರಾನ್ನಲ್ಲಿ ಯುದ್ಧವನ್ನು ನಿಲ್ಲಿಸಬೇಕು ಅನ್ನೋಂಥದ್ದು ಕೂಡ ಅದರ ಒಂದು ನಿಲುವಾಗಿತ್ತು. ಸೊ ಹಾಗಾಗಿ ಅಮೇರಿಕ ಇದಕ್ಕಿದ್ದಂಗೆ ಯುದ್ಧನ ನಿಲ್ಲಿಸಬೇಕು ಅನ್ನೋಂಥ ಒತ್ತಾಯ ಕೂಡ ಒಂದು ಪ್ರಸ್ತಾಪದಲ್ಲಿತ್ತು. ಮತ್ತು ಈ ಪ್ರದೇಶದ ಎಲ್ಲ ಸಂಘರ್ಷಗಳನ್ನ ಕೊನೆಗೊಳಿಸಬೇಕು ಅನ್ನೋಂಥದ್ದು ಕೂಡ ಇತ್ತು. ಅಂದರೆ ಗಲ್ಫ್ ಕೊಲ್ಲಿ ರಾಷ್ಟ್ರಗಳೇನಿದೆ ಅಲ್ಲಿ ಸಂಪೂರ್ಣವಾಗಿ ಯುದ್ಧನ ನಿಲ್ಲಿಸಬೇಕು ಅನ್ನೋಂಥ ಒಂದು ಬೇಡಿಕೆ ಕೂಡ ಅದರಲ್ಲಿ ಸೇರಿತ್ತು. ಹರ್ಮುಜ್ ಜಲಸಂಧಿನ ಮತ್ತೆ ತೆರೆಯುವಂತಹ ಪ್ರಸ್ತಾಪಕ್ಕೆ ಒಂದು ಇರಾನ್ ತನ್ನ ಒಂದು ನಿಲುವನ್ನು ಸ್ಪಷ್ಟಪಡಿಸಿತ್ತು. ಜಲಸಂಧಿಯಲ್ಲಿ ಸ್ವಾತಂತ್ರ್ಯ ಮತ್ತು ಸಂಚಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಒಂದು ಪ್ರೋಟೋಕಾಲ್ ಮತ್ತು ಷರತ್ತನ್ನು ಸ್ಥಾಪಿಸೋದು ಕೂಡ ಇದರ ಒಂದು ಮುಖ್ಯವಾದ ಅಂಶಗಳಲ್ಲಿ ಒಂದಾಗಿತ್ತು. ಹಾಗೆಯೇ ಇರಾನ್ನಲ್ಲಿ ಏನು ಯುದ್ಧ ಆಯ್ತಲ್ಲ, ಆ ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಪರಿಹಾರದ ಸಂಪೂರ್ಣ ಪಾವತಿನ ಮಾಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಕೂಡ ಈ ಒಂದು ಇರಾನ್ ಸ್ಪಷ್ಟಪಡಿಸಿತ್ತು. ಇರಾನ್ ಮೇಲಿನ ನಿರ್ಬಂಧಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅನ್ನೋಂಥ ಒಂದು ಬೇಡಿಕೆಗಳನ್ನ ಕೂಡ ಅದು ಈ ಒಂದು ಮಾತುಕತೆಯಲ್ಲಿ ಸ್ಪಷ್ಟಪಡಿಸಿತ್ತು.
ಅದೇ ರೀತಿಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಹೊಂದಿರುವ ಇರಾನಿನ ಹೆಪ್ಪುಗಟ್ಟಿದ ಸ್ವತ್ತುಗಳನ್ನು ಬಿಡುಗಡೆ ಮಾಡಬೇಕು ಅನ್ನೋಂಥದ್ದು ಕೂಡ ಒಂದು ಈ ಒಂದು ಅಂಶಗಳಲ್ಲಿ ಸೇರಿತು. ಮತ್ತು ಪರಮಾಣು ಒಪ್ಪಂದಕ್ಕೆ ಶಸ್ತ್ರಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇರಾನ್ ಸ್ಟೇಟ್ಮೆಂಟ್ ಏನು ಹೇಳಿತ್ತಪ್ಪ ಅಂದರೆ, ಇರಾನ್ ಯಾವುದೇ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಲು ಪ್ರಯತ್ನಿಸದೇ ಇರಲು ಬದ್ಧವಾಗಿತ್ತು ಅನ್ನೋಂಥದ್ದನ್ನು ಕೂಡ ಅದು ಈ ಒಂದು ಮಾತುಕತೆಯ ಅಂಶಗಳಲ್ಲಿ ಸೇರಿಸಿತ್ತು. ಮತ್ತು ಕದನ ವಿರಾಮ ಘೋಷಣೆ ನಂತರ ಎಲ್ಲ ರಂಗಗಳಲ್ಲಿ ತಕ್ಷಣದ ಕದನ ವಿರಾಮ ಆಗಬೇಕು ಅನ್ನೋಂಥದ್ದು ಕೂಡ ಒಂದು ಈ ಅಂಶದಲ್ಲಿ ಸೇರಿತ್ತು. ಆದರೆ ಈ ಒಂದು ಈ ಮಾತುಕತೆಗಳ ನಡುವೆ ಕದನ ವಿರಾಮದ ಮಾತುಕತೆ ಏನು ಎರಡೂ ರಾಷ್ಟ್ರಗಳ ನಡುವೆ ಏನು ನಡೆಯಿತೋ ಇದು ವಿಫಲತೆಯನ್ನು ಹೊಂದುತ್ತೆ. ಪ್ರಮುಖವಾಗಿ ಈ ವಿಫಲತೆ ಆಗಲಿಕ್ಕೆ ಕಾರಣ ಏನಪ್ಪ ಅಂದರೆ, ಈ ಒಂದು ಯುದ್ಧ ಸಂದರ್ಭದಲ್ಲಿ ಹರ್ಮುಜ್ ಜಲಸಂಧಿಯ ಸಂಪೂರ್ಣ ನಿರ್ಬಂಧಗಳ ಪರಿಹಾರ ಮತ್ತು ನಿಯಂತ್ರಣ ಕೋರಿದ್ರಿಂದ ಇಸ್ಲಾಮಾಬಾದ್ನಲ್ಲಿ ನಡೆದ ಮಾತುಕತೆ ವಿಫಲ ಆಗುತ್ತೆ. ಅಂದರೆ ಈ ಒಂದು ಪೂರಾ ಕಂಟ್ರೋಲ್ನ ಇರಾನ್ ವಹಿಸ್ಕೊಳ್ಳಿಕ್ಕೆ ಬಯಸಿತ್ತು. ಸೊ ಈ ಒಂದು ಕಾರಣದಿಂದಾಗಿ ಮಾತುಕತೆ ವಿಫಲ ಆಯಿತು. ಅದೇ ರೀತಿಯಲ್ಲಿ ಪಾಕಿಸ್ತಾನ ಮತ್ತು ಸಮಗ್ರ ವಿರಾಮಕ್ಕೆ ಒತ್ತಾಯಿಸಿದರೂ ಕೂಡ ಇರಾನ್ ಮತ್ತು ಅದರ ಪ್ರಾಕ್ಸಿಗಳ ವಿರುದ್ಧ ಕಾರ್ಯಾಚರಣೆಯನ್ನು ಕೊನೆಗೊಳಿಸಲು ಇಸ್ರೇಲ್ ನಿರಾಕರಿಸಿದ್ದು ಸುಸ್ಥಿರ ಒಪ್ಪಂದವನ್ನು ತಡೆಯಿತು ಅನ್ನೋಂಥದ್ದು ಪ್ರಮುಖವಾದ ಅಂಶ. ಯಾಕಪ್ಪ ಅಂದರೆ, ಈಗ ಇರಾನ್ ಮೇಲೆ ನಾವು ಯುದ್ಧ ನಿಲ್ಲಿಸ್ತೇವೆ, ಆದರೆ ಲೆಬನಾನ್ ಮೇಲೆ ನಾವು ದಾಳಿ ಮಾಡ್ತೇವೆ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಇಸ್ರೇಲ್ ತೋರಿಸಿದ್ರಿಂದ ಆ ಮಾತುಕತೆ ವಿಫಲತೆ ಆಗಲಿಕ್ಕೆ ಒಂದು ಪ್ರಮುಖವಾದ ಅಂಶ ಆಗಿದೆ. ಅದೇ ರೀತಿಯಲ್ಲಿ ಪ್ರಾದೇಶಿಕ ಅಸ್ಥಿರತೆ, ಆರಂಭಿಕ ಆಶಾವಾದದ ಹೊರತಾಗಿಯೂ ಶಾಶ್ವತವಾದ ಕದನ ವಿರಾಮವನ್ನು ಪಡೆಯುವಲ್ಲಿ ವಿಫಲತೆಯು ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆಯನ್ನು ತೀವ್ರಗೊಳಿಸಿದೆ. ಪ್ರಾದೇಶಿಕ ಸಮುದ್ರ ಮಾರ್ಗಗಳು ಮತ್ತು ಭದ್ರತೆಗೆ ನಿರಂತರ ಬೆದರಿಕೆಗಳನ್ನು ಕೂಡ ಈಗ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಏಪ್ರಿಲ್ 2026 ಗಾಜಾ ಪರಿಸ್ಥಿತಿಯಂತಹ ಇತರ ಪ್ರಾದೇಶಿಕ ಸಂಘರ್ಷಗಳಲ್ಲಿಯೂ ಇದೇ ರೀತಿಯ ಸಮಸ್ಯೆಗಳನ್ನು ಗಮನಿಸಲಾಗಿದೆ. ಅಲ್ಲಿ ಮಾನವೀಯ ಪ್ರಯತ್ನಗಳು ನಿರಂತರ ವಿಫಲ ಆಗಿದ್ದರಿಂದ ಸಂಪೂರ್ಣವಾಗಿ ಈ ಒಂದು ಏನು ಕದನ ವಿರಾಮ ವಿಫಲತೆಯನ್ನು ಹೊಂದಿದೆ ಅನ್ನೋಂಥ ಅಂಶಗಳನ್ನ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಈಗಾಗಲೇ ಈ ಒಂದು ಮಾತುಕತೆ ವಿಫಲ ಆಗಿದೆ ಮತ್ತು ಯುದ್ಧ ಪುನಃ ಆರಂಭ ಆಗಿದೆ. ಈ ಅಮೇರಿಕ ಮತ್ತು ಇರಾನ್ ಹರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನು ಪಡ್ತಾ ಇರೋದರಿಂದ ಇವಾಗ ಇದರ ಎಫೆಕ್ಟ್ ಭಾರತದಲ್ಲಿಯೂ ಕೂಡ ಸಂಪೂರ್ಣವಾಗಿ ನಾವು ನೋಡ್ಬೋದಾಗಿದೆ.